ಸದಾಶಿವ ಶಾಸ್ತ್ರಿ ಬಿಜಾಪುರದಿಂದ ಪ್ರಶ್ನೆ ಕೇಳಿದ್ದಾರೆ. ಕಾಶಿಗೆ ಹೋಗಿ ಸಾವು ಪಡೆಯಬೇಕೆಂಬ ಬಯಕೆ ಯಾಕೆ ಬಂತು? ಕಾಶಿಗೆ ಯಾಕೆ ಅಷ್ಟೊಂದು ಮಹತ್ವ? ಕಾಶಿಯಲ್ಲಿ ಮರಣ ಪಡೆದರೆ ಮುಕ್ತಿ ಅಂತೇಳಿ ಕೇಳಿದ್ದಾರೆ. ಅನಾದಿ ಕಾಲದಿಂದ ಅದು ಕಾಶಿ ವಿಶ್ವನಾಥನೇ ಹೇಳಿದ್ದು, ನಾನು ಇಲ್ಲಿ ಬಿಡುಗಡೆಯಾದ ಆತ್ಮಕ್ಕೆ ಮೋಕ್ಷ ಕೊಡುತ್ತೇನೆ. ಅಂದಿನ ಸಾಧಕರಿಗೆ ವಿಶ್ವನಾಥನೇ ಹೇಳಿದ್ದು. ಅದನ್ನು ಅವರು ಯಾಕೆ ಕೊಡುತ್ತಾನೆ? ನೀವು ನಿಜವಾಗಿಯೂ ನಿಷ್ಠೆಯಿಂದ ಇರಿ, ನೇಮ ನಿಷ್ಠೆಯಿಂದ ಸರಳತೆ ಮುಗ್ಧತೆಯಿಂದ ವರ್ತಿಸಿ, ಭಗವಂತನ ಕಣ್ತುಂಬಿ ಬೇಡಿ, ಅದೆಲ್ಲ ಹೇಳಿದ್ದ ಭಗವಂತ. ಇವರು ಅದೆಲ್ಲ ಕಾಶಿಯಲ್ಲಿ ಮುಕ್ತಿ ಕೊಡ್ತೇನೆ ಅಂತ ಹೇಳಿದ್ದಾನೆ, ಅಷ್ಟೇ ಹೇಳು. ಅಷ್ಟು ಮಾತ್ರ. ಈಗ ಆನೆಯ ಬಗ್ಗೆ ವಿವರಿಸಿ ಲಾಸ್ಟಿಗೆ ಆನೆಗೊಂದು ಸಣ್ಣ ಬಾಲ ಇದೆ ಅಂದರೆ ಆನೆಯ ವಿಶೇಷ ಅಂದರೆ ಸಣ್ಣ ಬಾಲ ಅಂತ ಹೇಳ್ತಾರೆ ಯಾರು? ಅಷ್ಟು ದೊಡ್ಡ ದೇಹದಲ್ಲಿ ಸಣ್ಣ ಬಾಲ ಮಾತ್ರ ಮುಖ್ಯವ? ಅದು ಬರ್ತಾ 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 ಹಾಗಾಯ್ತು. ಆನೆಗೊಂದು ಸಣ್ಣ ಬಾಲ ಇದೆ, ಸಣ್ಣ ಬಾಲ ಇದ್ದದೆಲ್ಲ ಆನೆಯ? ಅದು ನಮ್ಮ ತಪ್ಪದು, ನಾವು ಅದನ್ನು ಸರಿಯಾಗಿ ಗ್ರಹಿಸಲಿಲ್ಲ, ಸರಿಯಾಗಿ ಹೊರಗಡೆ ವ್ಯಕ್ತಪಡಿಸಲಿಲ್ಲ. ಅಂದರೆ ಬಹುಮುಖ್ಯ ವಿಚಾರ ಬೇರೆ ಎಲ್ಲ ಇದೆ ಅದರಲ್ಲಿ. ಇದು ಒಂದು ಹೌದು, ಸತ್ಯ ಹೌದು, ಅದು ಸತ್ಯವೇ 100% ಅಲ್ಲ, ಸತ್ಯದ 1% ಅಷ್ಟೇ. ಹಂಗಾಗಿ ಅದನ್ನು ನೋಡಿಕೊಂಡು ಕಷ್ಟಪಟ್ಟಾದರೂ ನಡ್ಕೊಂಡು ಕಾಶಿ ಹೋಗ್ತಾ ಇದ್ರು. ಸತ್ತುಗಳು ಮುಕ್ತಿ ಸಿಗುತ್ತದೆ ಅಂತ ಹೇಳಿದ್ದಾನೆ, ಸಿಕ್ಕಿದೆಯೇ ಮತ್ತೆ ಕೇಳಲಿಲ್ಲ ಅವರು. ಮತ್ತೆ ಭಗವಂತನ ವಾಣಿ ಕೇಳೋ ಒಳಕಿವಿ ಇಲ್ಲ, ಹಂಗಾಯ್ತದೆ. ಅದರ ಮುಂದೆ ಹೋಗಲಿಲ್ಲ ಅವರು ಅಸಮರ್ಥ್ಯ ಆದರು. ಆಗ ಒಬ್ಬ ಗುರು ಕರೆಕ್ಟಾಗಿ ಹೇಳಬೇಕಿತ್ತು, ಹೀಗೆ ಬೇಡಬೇಕು. ಆಗ ಭಗವಂತನು ಅಥವಾ ಇನ್ನೊಬ್ಬರು ನಾನು ಭಗವಂತ ಹೇಳಿದ್ದೇನೆ ಕೊಟ್ಟಿದೆ ಅಂತೆ ಗುರುಜಿ ಹೇಳ್ತಾರೆ, ಈಗ ಮುಕ್ತಿ ಸಿಕ್ಕಿದೆ ಮುಕ್ತಿ ಕೊಡ್ತೇನೆ. ಹಾಗೆ ಇನ್ನೊಬ್ಬ ಆ ಕಾಲದಲ್ಲಿ ಒಬ್ಬ ಇರ್ಬೋದಿತ್ತು, ಇವರು ಕೇಳಲಿಲ್ಲ. ಸೋತದ್ದಲ್ಲೇ ಆ ಕನೆಕ್ಟಿಂಗ್ ಲಿಂಕ್ ಇದೆಯಲ್ಲ ಅದು ತಪ್ಪಿ. ಇದು ಕೋಡ್ ವರ್ಡ್ STD ಕೋಡ್ ವರ್ಡ್ ನೆನಪೋದ್ರೆ ನೀವು ಎಂಥ ಫೋನ್ ಇಟ್ಕೊಂಡ್ರೂ ಕನೆಕ್ಷನ್ ಆಗೋದಿಲ್ಲ ನೋಡಿ. ಕೋಡ್ ಇಂಪಾರ್ಟೆಂಟ್. ಇಲ್ಲೂ ಹಾಗೆ ಆ ಕೋಡ್ ತಪ್ಪಿ ಹೋಗಿದೆ.